ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದ ಎಫೆಕ್ಟ್ಗೆ ಶಿವಮೊಗ್ಗದಲ್ಲಿ ಆಟೋ ಚಾಲಕರು ಬೇಸತ್ತಿದ್ದಾರೆ. ದೇಶದಲ್ಲಿ ಎಲ್ಪಿಜಿ ಬೆಲೆ ಗಗನಕ್ಕೇರಿದ್ದು ಕೊರತೆ ಕೂಡ ಮುಂದುವರೆದಿದೆ. ಸದ್ಯ ತಾವು ಎದುರಿಸುತ್ತಿರುವ ಸಮಸ್ಯೆ ಬಗ್ಗೆ ಶಿವಮೊಗ್ಗದ ಆಟೋ ಚಾಲಕ ಕನ್ನಡ ಮೀಡಿಯಂ ಜೊತೆ ತನ್ನ ನೋವನ್ನ ಹಂಚಿಕೊಂಡಿದ್ದು ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಗ್ಯಾಸಿನ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಅಂತ ನಿಮ್ಮ ಹತ್ರ ಬಂದಿದ್ದೀವಿ ಸರ್. ನಿಮಗೆ ಮೊದಲನೇದಾಗಿ ಮೀಡಿಯಾದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಆಟೋ ಚಾಲಕರಿಗೆ ಆಗಿರೋಂಥ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೀಲಿಕ್ಕೆ ನೀವು ನಮಗೆ ಸಹಕಾರ ಮಾಡ್ತಿದ್ದೀರಾ. ಶಿವಮೊಗ್ಗ ಜಿಲ್ಲೆಯಲ್ಲಿ 18,000ಕ್ಕಿಂತ ಹೆಚ್ಚು ಆಟೋಗಳಿದ್ದಾವೆ. 18,000 ಆಟೋಗಳು ಅಂತ ಹೇಳಿದ್ರೆ ಕನಿಷ್ಠ 30,000ಕ್ಕಿಂತ ಜಾಸ್ತಿ ಆಟೋ ಚಾಲಕರ ಕುಟುಂಬಗಳು ಇದನ್ನು ಅವಲಂಬಿಸಿದ್ದಾವೆ. ಈಗ ಏನಾಗಿದೆ, ಗ್ಯಾಸ್ ರೇಟು 80 ರೂಪಾಯಿ ದಿಢೀರ್ ಅಂತ 95 ಮಾಡಿ ಗಲಾಟೆ ಮಾಡಿದ್ಮೇಲೆ 90 ರೂಪಾಯಿಗೆ ತಂದಿದ್ದಾರೆ. ಆದರೂ ಕೂಡ ಗ್ಯಾಸ್ ಮೇಲೆ 1 ಲೀಟ್ರ್ ಮೇಲೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 10 ರೂಪಾಯಿ ಜಾಸ್ತಿ ಆಗಿದೆ, ದುಡ್ಡು ಕೊಡೋಕೆ ರೆಡಿ ಇದ್ರೂ ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಈ ಮಧ್ಯೆ ನಾವೇನಾದರೂ 40 ರೂಪಾಯಿ ಬಾಡಿಗೆ 45 ರೂಪಾಯಿ ತೊಗೊಂಡ್ರೆ ಪೊಲೀಸ್ನವರು RTOದವರು ನೀವು ಯಾಕೆ ಜಾಸ್ತಿ ತೊಗೊಳ್ತಿದ್ದೀರಾ, ಹಾಗೆ ತೊಗೊಳ್ತೀರಾ, ಈಗ ತೊಗೊಳ್ತೀರಾ ಮಾಡ್ತಾರೆ. FC ಇನ್ಶೂರೆನ್ಸು, DL ರಿನ್ಯೂವಲ್ಲು ಇವೆಲ್ಲ ಕೇಳಿದ್ರೆ ಒಂದಕ್ಕೆ 100 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಅಂಥದ್ರಲ್ಲೂ ಕೂಡ ನಾವು ಏನೋ ಹೋಗಲಿ ಸರ್ಕಾರದ್ದೇನೋ ಇದು ತೀರ್ಮಾನ ಅಂತೇಳಿ ನಾವು ಕೂಡ ತಲೆ ಬಾಕೊಂಡು ಹೋಗಿದ್ವಿ. ಏನಾಗಿದೆ, ನಮ್ಮ ಬುಡಕ್ಕೆ ಬಂದಿದೆ. ಗ್ಯಾಸ್ ಸಿಗ್ತಾ ಇಲ್ಲ. 2 ಗಂಟೆ 3 ಗಂಟೆ ನಿಂತ್ಕೊಂಡ್ರು ಕೂಡ ಗ್ಯಾಸ್ ಸಿಗ್ತಾಯಿಲ್ಲ. ಗ್ಯಾಸ್ 3 ಗಂಟೆ ನಿಂತ್ಕೋಬೇಕು, ಆಮೇಲೆ ಗ್ಯಾಸ್ ತುಂಬಿಸ್ಕೊಂಡು ಹೋಗೋ ತನಕ ಮಧ್ಯಾಹ್ನ ಆಗಿರುತ್ತೆ. ಮೊದಲೇ ಶಿವಮೊಗ್ಗದ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳಿಲ್ಲ. ಆ ಮಧ್ಯೆ 300-400 ರೂಪಾಯಿ ದುಡಿಯೋದೇ ಕಷ್ಟ ಆಗಿದೆ. ಈ ಮಧ್ಯೆ ಆಟೋ ಲೋನ್ ಆಗಿರ್ಬೋದು, ಮಕ್ಕಳದ್ದು ಶಾಲೆಗೆ ಅಡ್ಮಿಷನ್ ಆಗಿರ್ಬೋದು, ನಮ್ಮ ಮನೆ ಬಾಡಿಗೆ ಇರ್ಬೋದು, ಗ್ಯಾಸಿಗೆ ದುಡ್ಡು ಇರ್ಬೋದು, ಪಂಚರ್ ಹಾಕ್ಸೋಕಿರ್ಬೋದು, ಮತ್ತೊಂದು ಮಗದೊಂದಿಗೆ ಸಣ್ಣ ಪುಟ್ಟದಕ್ಕೆ ಎಲ್ಲ ಸಮಸ್ಯೆ ಆಗಿದೆ. ನಾವು ವಿಶೇಷವಾಗಿ ಹೇಳೋದು ಸರ್ಕಾರಕ್ಕೆ, ನಮಗೇನು ಗ್ಯಾಸಿನ 90 ರೂಪಾಯಿ ಮಾಡಿದ್ದೀರಾ, ಕೊಡೋಣ 10 ರೂಪಾಯಿ ಜಾಸ್ತಿ ಗ್ಯಾಸ್ ವ್ಯವಸ್ಥೆ ಮಾಡಿಕೊಡಿ. ಆಮೇಲೆ ಏನು 5-10 ರೂಪಾಯಿ ಆಟೋ ಚಾಲಕರು ಜಾಸ್ತಿ ತೊಗೊಳ್ತಾರೆ. ಗ್ಯಾಸ್ ರೇಟ್ ಜಾಸ್ತಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ. ಇಂಥ ಟೈಮ್ನಲ್ಲಿ ನೀವು 5-10 ರೂಪಾಯಿ ಜಾಸ್ತಿ ತೊಗೊಂಡಿದ್ದು ನೀವು ದಯವಿಟ್ಟು ಆಟೋ ಚಾಲಕರಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ನಮಗೆ ಅನಿಸ್ತಾ ಇದೆ ಇದರಲ್ಲಿ ಏನೋ ಒಂದು ಲಾಬಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಸರ್. ಗ್ಯಾಸಲ್ಲೇ ಲಾಬಿ ನಡೀತಾ ಇದೆ ಅಂತ. ಯಾಕೆಂತ ಹೇಳಿದ್ರೆ ಗ್ಯಾಸು ನಿಮಗೆ 5-6 ಗಂಟೆ ನಿಂತ್ಕೊಂಡು ಆಮೇಲೆ ಮಧ್ಯಾಹ್ನ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಅದೇ ಇನ್ ಟೈಮಲ್ಲಿ ತರಿಸ್ಕೊಡ್ಬೋದಲ್ಲ. ಬೆಳಗ್ಗೆ 6 ಗಂಟೆಗೆ ತರಿಸ್ಬೋದು. ಬೆಳಗ್ಗೆ 6 ಗಂಟೆಗೆ ಉದ್ದೇಶಪೂರ್ವಕ 12-12 ಬಿಸಿಲಲ್ಲಿ ನಾವು ಕಾದು ಆಮೇಲೆ ಈಗ ಬಂತು ಸ್ವಲ್ಪ ಹೊತ್ತಿಗೆ ಬಂತು, ಈಗ ಬಂತು ಸ್ವಲ್ಪ ಹೊತ್ತು, ರಾತ್ರಿ ತರಿಸ್ಕೋಬೋದಲ್ಲ ಇವರು. ಹೌದು, ನಮಗೆ ಹಾಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರೆಗ್ಯುಲರು ಪೆಟ್ರೋಲ್ ಇದು ಗ್ಯಾಸ್ ಗಾಡಿಗಳು ಓಡಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಆ ಥರ ಇದ್ದರೆ ಯಾಕೆ ಶಿವಮೊಗ್ಗಕ್ಕೆ ಮಾತ್ರ ಅಥವಾ ಬರೀ ಗ್ಯಾಸ್ನವ್ರಿಗೆ ಮಾತ್ರ ಇಲ್ಲಿ ಯಾಕೆ ನಾವು ಕಾಯಿಸ್ತಾ ಇದ್ದೀರಿ? ಅದು ಬರ್ಬೋದಲ್ಲ, ರೆಗ್ಯುಲರಾಗಿ ಬರ್ಬೋದು. ಆಲ್ಟರ್ನೇಟ್ ವ್ಯವಸ್ಥೆ ಏನಾದರೂ ಮಾಡ್ಬೋದಲ್ವಾ? ದಿನಕ್ಕೆ 2 ಗಾಡಿ ಲೋಡ್ ಆಗೋ ಜಾಗದಲ್ಲಿ ಅದೇ ಇನ್ ಟೈಮಲ್ಲಿ ಲೋಡ್ ಆಗಿ ಬಂದರೆ ನಮಗೆ ಸರಿ ಆಗ್ತದೆ ಅಲ್ವಾ? ಇದು ಏನಾಗಿದೆ ಅಂತ ಹೇಳಿದ್ರೆ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಸಾಲ್ಗಾರ, ಈ ಹೆಣ್ಮಕ್ಳು ಮಾಡ್ಕೊಂಡಿರೋದು ನಮಗೋಸ್ಕರ ಸಂಘ, ಇವನ್ನೆಲ್ಲ ಕಟ್ಟಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ನಾವು ಒತ್ತಾಯ ಮಾಡ್ತಿದ್ವಿ ಜನಪ್ರತಿನಿಧಿಗಳಿಗೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ.